ಮಹಿಮಾಕರವಾದಂಥ ಸಿಂಹಾಸನದಲ್ಲಿ ಆಸೀನಾರೂಢನಾಗಿರುವಂಥ ಪರಲೋಕದ ತಂದೆಗೆ ಈ ಒಂದು ಸಮಯದಲ್ಲಿ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗಳನ್ನು ನಾವು ಸಲ್ಲಿಸುವ ಹಾಗೆ ಈ ಒಂದು ಹೋಪ್ ಚಾನಲ್ನ ಮೂಲಕವಾಗಿ ದೇವರ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ವಾಗತಿಸುವನಾಗಿದ್ದೇನೆ. ಈ ಒಂದು ಸರಣಿಯಲ್ಲಿ ಒಂದು ವಿಶೇಷ ಸಂದೇಶಗಳನ್ನು ನಾವು ಕಲಿತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಈ ದಿವಸ ಇನ್ನೊಂದು ನೂತನ ಸಂದೇಶದೊಟ್ಟಿಗೆ ನೂತನ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುವಂತೆ ದೇವರು ತಾನೇ ಕೃಪೆ ತೋರಿಸೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನ ಹೇಳುತ್ತಾ ಈ ಒಂದು ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ತಲೆಗಳನ್ನು ಬಾಗಿಸಿ ನಾವು ಪ್ರಾರ್ಥಿಸೋಣ. ಭೂಪರ ಲೋಕಗಳ ಒಡೆಯನೇ ನಿನಗೆ ವಂದಿಸ್ತೇವೆ ಸ್ವಾಮಿ. ಅಲ್ಪರಾಂತ ನಮ್ಮನ್ನು ಈ ದಿವಸದಲ್ಲಿ ನಿನ್ನ ಸತ್ಯವೇದ ವಾಕ್ಯಗಳನ್ನು ನಾವು ಧ್ಯಾನಿಸುವಂತೆ, ಈ ಸತ್ಯವೇದ ವಾಕ್ಯಗಳನ್ನು ಸತ್ಯವಾಗಿ ನಾವು ಕಲಿಯುವಂತೆ ನಮಗೆ ಕೃಪೆ ತೋರಿಸೋದಕ್ಕಾಗಿ ನಿಮಗೆ ಸ್ತೋತ್ರಗಳು ತಂದೆ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿನ್ನ ಸಂದೇಶವನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಎಲ್ಲ ವೀಕ್ಷಕರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೇನೆ. ಅವರ ಜೀವಿತಗಳನ್ನು ನೀನು ಆಶೀರ್ವದಿಸ್ರಿ. ಈ ಒಂದು ಸಂದೇಶಗಳ ಮೂಲಕವಾಗಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ಬಲವನ್ನು ಅವರು ಹೊಂದಿಕೊಂಡು ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವಂಥ ಒಂದು ಮಹಾಭಾಗ್ಯವನ್ನು ಎಲ್ಲರಿಗೂ ಸಹ ನೀನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇವೆ ತಂದೆ, ಆಮೇನ್. ಈ ಒಂದು ದಿನದ ಒಂದು ಸಂದೇಶದ ಶೀರ್ಷಿಕೆ ಈ ರೀತಿಯಾಗಿ ಹೇಳುತ್ತೆ, ದಟ್ ರಾಕ್ ವಾಸ್ ಕ್ರೈಸ್ಟ್. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ. ನಾವು ಸತ್ಯವೇದದಲ್ಲಿ ಈ ದಿವಸದ ಧ್ಯಾನಕ್ಕೆ ನಾವು ಹೋಗುವಾಗ ಅರಣ್ಯಕಾಂಡ 20ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಈ ಅರಣ್ಯಕಾಂಡ 20ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರ ಜೀವಿತದಲ್ಲಿ ನಡೆದಂಥ ಒಂದು ಮಹಾ ಅದ್ಭುತ ಕಥೆಯ ಕುರಿತಾಗಿ ನಾವು ಕಲಿಯೋದಕ್ಕೆ ಹೋಗ್ತೇವೆ. ಈ ಅದ್ಭುತ ಕಥೆ ನಮ್ಮೆಲ್ಲರಿಗೂ ಭಾಳ ಚೆನ್ನಾಗಿ ಗೊತ್ತಿದೆ. ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಬಿಡುಗಡೆಯನ್ನು ಹೊಂದಿ ಅವರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುವಂಥ ಆ ಮಾರ್ಗದಲ್ಲಿ ಹಲವಾರು ಕಷ್ಟಗಳನ್ನು ಸವಾಲುಗಳನ್ನು ಅವರು ಎದುರಿಸಬೇಕಾಗಿ ಬಂತು. ಆಹಾರದ ಕಷ್ಟಗಳನ್ನು ಕೊರತೆಯನ್ನು ಅನುಭವಿಸಿದರು, ನೀರಿನ ಕೊರತೆಗಳನ್ನ ಅನುಭವಿಸಿದರು, ಹಲವಾರು ಯುದ್ಧಗಳನ್ನು ಅವರು ಅನುಭವಿಸಬೇಕಾಯಿತು, ವಿರೋಧಿಗಳ ಸವಾಲುಗಳನ್ನು ಅವರು ಎದುರಿಸಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಬಂತು. ದೇವರನ್ನು ಆರಾಧಿಸುವ ವಿಷಯವಾಗಿ ಸವಾಲುಗಳು ಬಂತು. ಸೊ ಎಲ್ಲ ಸವಾಲುಗಳನ್ನು ಅವರು ಎದುರಿಸಿ ಮುಂದೆ ಸಾಗುವಾಗ ಅವರೆಲ್ಲರನ್ನು ನಡೆಸುವಂಥ ಶ್ರೇಷ್ಠ ನಾಯಕನಾದಂಥ ಮೋಶೆಯ ಜೀವಿತದಲ್ಲಿ ಈ ಒಂದು ಘಟನೆ ಭಾಳ ದೊಡ್ಡ ತಿರುವನ್ನು ಅಥವಾ ಭಾಳ ದೊಡ್ಡ ನಷ್ಟವನ್ನು ಉಂಟು ಮಾಡುವಂಥ ಒಂದು ಘಟನೆ. ಅವನ ಜೀವಿತದ ಒಂದು ಆಶೀರ್ವಾದಕ್ಕೆ ಈ ಘಟನೆ ಅಡ್ಡಿಯನ್ನು ಉಂಟು ಮಾಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ನೋಡುವಾಗ ಮೋಶೆಯ ಕುರಿತಾಗಿ, ಮೋಶೆಯ ಜೀವನ ಚರಿತ್ರೆಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ಕಲಿಯುವಂಥ ಸಮಯದಲ್ಲಿ ಮೋಶೆಯ ಬಗ್ಗೆ ದೇವರು ಬಹಳ ಮೆಚ್ಚುಗೆಯ ಮಾತುಗಳನ್ನು ಆಡುವಂಥವರಾಗಿದ್ದಾರೆ. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಮೋಶೆಯ ಕುರಿತಾಗಿ ದೇವರು ಹೇಳುವಂಥದ್ದು, ಆತನ ರೀತಿಯ ಸಾತ್ವಿಕ ಮನುಷ್ಯನ ಭೂಲೋಕದಲ್ಲಿ ಬೇರೆ ಯಾರೂ ಇಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಅಂಥ ಒಬ್ಬ ಸಾತ್ವಿಕನಾದಂಥ ನಾಯಕ, ಶ್ರೇಷ್ಠ ಗುಣಗಳುಳ್ಳ ನಾಯಕ, ತಾಳ್ಮೆಯುಳ್ಳಂಥ ನಾಯಕ, ಸಮಾಧಾನ ಉಳ್ಳಂಥ ಒಬ್ಬ ವ್ಯಕ್ತಿ, ಇಸ್ರೇಲರನ್ನು 430 ವರ್ಷಗಳ ದಾಸೋತ್ತದಿಂದ ಬಿಡುಗಡೆ ಮಾಡಿ ಹೊರತಂದಂಥ ಒಬ್ಬ ಶ್ರೇಷ್ಠ ನಾಯಕ ಎಂಬುದಾಗಿ ನೋಡ್ತೇವೆ. ಸೊ ಇನ್ನೂ ಈ ಒಂದು ಮೋಶೆಯ ಕುರಿತಾಗಿ ನಾವು ನೋಡೋದಾದರೆ, ಈ ಇಸ್ರೇಲರ ಚರಿತ್ರೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ನಾವು ಇನ್ನೂ ಮುಂದುವರೆದು ನೋಡೋದಾದರೆ, ಈ ಮೋಶೆ ಮತ್ತು ಯೇಸು ಕ್ರಿಸ್ತರಿಗೆ ಬಹಳಷ್ಟು ಸಾಮ್ಯತೆಗಳನ್ನು, ಹೋಲಿಕೆಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಯಾಕೆ ನಾನು ಮೋಶೆಯ ಜೀವಿತವನ್ನು ಇಷ್ಟು ವರ್ಣನಾತೀತವಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಮೋಶೆಯ ಜೀವನ ಕೂಡ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತನ ಜೀವನಕ್ಕೆ ಅದು ಸಮಾನವಾಗಿತ್ತು. ಯೇಸು ಕ್ರಿಸ್ತರು ಮಾಡಿದಂಥ ಕೆಲವು ಕಾರ್ಯಗಳನ್ನು ಮೋಶೆಯೂ ಸಹ ಸತ್ಯವೇದದಲ್ಲಿ ನೆರವೇರಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಈ ಮೋಶೆ ನಾವು ನೋಡೋದಾದರೆ ಆತನ ಜನನ ಕುರಿತು ನಾವು ನೋಡ್ತೇವೆ. ಮರಣದ ಆಜ್ಞೆಯ ಅಡಿಯಲ್ಲಿ ಈ ಮೋಶೆ ಜನಿಸ್ತಾನೆ. 2 ವರ್ಷದ ಎಲ್ಲ ಗಂಡು ಕೂಸುಗಳನ್ನು ಕೊಲ್ಲಬೇಕೆಂಬುದಾಗಿ ಬಂದಂಥ ಆ ಮರಣ ಆಜ್ಞೆ, ಅದರ ಮಧ್ಯದಲ್ಲಿ ಮೋಶೆ ಜನಿಸಿದ.
ಅಲ್ಲಿ ನೋಡುವಾಗ ಸ್ವಾಮಿಯೂ ಸಹ 2 ವರ್ಷದ ಎಲ್ಲ ಗಂಡು ಕೂಸುಗಳನ್ನ ಕೊಲ್ಲಬೇಕೆಂಬತಕ್ಕಂಥ ಆ ಹೆರೋದನ್ನು ಹೊರಡಿಸಿದಂಥ ಆ ಮರಣ ಶಾಸನದ ಮಧ್ಯೆ ಸ್ವಾಮಿ ಹುಟ್ಟುವಂಥದ್ದನ್ನು ನೋಡ್ತೇವೆ. ಮೋಶೆಯೂ ಸಹ ತನ್ನ ಬಾಲ್ಯ ದಿನಗಳನ್ನು ಐಗುಪ್ತದಲ್ಲಿ ಕಳೀತಾನೆ. ಕ್ರಿಸ್ತರು ಸಹ ತನ್ನ ಬಾಲ್ಯ ದಿನಗಳನ್ನು ಐಗುಪ್ತದಲ್ಲಿ ಕಳೆಯುವಂಥದ್ದನ್ನು ನೋಡ್ತೇವೆ. ಮೋಶೆ ಇಸ್ರೇಲರನ್ನು ಐಗುಪ್ತದಿಂದ ಬಿಡುಗಡೆ ಮಾಡಲಿಕ್ಕೋಸ್ಕರ ನೇಮಿಸಲ್ಪಟ್ಟವನು. ಯೇಸು ಕ್ರಿಸ್ತನು ಸಹ ತನ್ನ ಜನರನ್ನು ಪಾಪದಿಂದ ಬಿಡಿಸಿ ಅವರನ್ನು ಕಾಯುವುದಕ್ಕೆ ನೇಮಿಸಲ್ಪಟ್ಟವನೆಂಬುದನ್ನು ನೋಡ್ತೇವೆ. ಮೋಶೆಯ ಕುರಿತಾಗಿ ನಾವು ನೋಡುವಾಗ ಮೋಶೆ ಆ ಎಲ್ಲ ಇಸ್ರಾಯೇಲ್ಯರನ್ನು ಐಗುಪ್ತದಿಂದ ಕಾನಾನಿಗೆ ನಡೆಸಿದ ಅಂತ ನಾವು ನೋಡ್ತೇವೆ. ಈ ಕಡೆ ಯೇಸು ಸ್ವಾಮಿಯೂ ಸಹ ಈ ಲೋಕವೆಂಬತಕ್ಕಂಥ ಐಗುಪ್ತದಿಂದ ಪರಮ ಕಾನಾನಿನ ದಾರಿಯನ್ನು ಮಾರ್ಗವನ್ನು ಸರಾಗ ಮಾಡಿ ಮಾರ್ಗವನ್ನು ತೋರಿಸಿ ಆ ಪರಮ ಕಾನಾನಿಗೆ ನಡೆಸುವಂಥ ಕಾರ್ಯವನ್ನು ಆ ಸ್ವಾಮಿ ಮಾಡಿದರೆ ಎಂಬುದನ್ನು ನೋಡ್ತೇವೆ. ಈ ಕಡೆ ಮೋಶೆ ಜನರಿಗೋಸ್ಕರ, ತನ್ನ ಸ್ವಜನರಿಗೋಸ್ಕರ ತನ್ನ ಸಿಂಹಾಸನವನ್ನು, ಪದವಿಯನ್ನು ಬಿಟ್ಟು ತನ್ನನ್ನು ತಗ್ಗಿಸಿಕೊಂಡು ಆತ ಬಂದ ಎಂಬುದನ್ನು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿಯೂ ಸಹ ಪರಲೋಕದ ಸಿಂಹಾಸನವನ್ನು, ಪದವಿಯನ್ನು ಆತನು ಬಿಟ್ಟು ತನ್ನ ಜನರ ರಕ್ಷಣೆಗಾಗಿ ತಗ್ಗಿಸಿಕೊಂಡು ಆತನು ಬಂದ ಎಂಬುದಾಗಿ ಸತ್ಯವೇದದಲ್ಲಿ ನೋಡ್ತೇವೆ. ಅದೇ ರೀತಿ ಕೊನೆಯದಾಗಿ ಮೋಶೆ ಬೆಟ್ಟದ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ದ, ತನ್ನ ದೇಹವನ್ನು ಬಿಟ್ಟ. ನೆಬೋ ಅನ್ನುವಂಥ ಒಂದು ಬೆಟ್ಟದ ಮೇಲೆ ಪಿಸ್ಗಾ ಪರ್ವತದಲ್ಲಿ ಆತನು ಅಂತ್ಯವನ್ನು ಕಾಣುವಂತ ನೋಡ್ತೇವೆ. ಸ್ವಾಮಿಯೂ ಸಹ ಕಲ್ವಾರಿ ಎಂಬತಕ್ಕಂಥ ಆ ಒಂದು ಬೆಟ್ಟದಲ್ಲಿ, ಕಲ್ವಾರಿ ಗುಡ್ಡದಲ್ಲಿ ತನ್ನ ದೇಹವನ್ನು ಬಿಡುವಂಥದ್ದು ನಮಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಸೊ ಮೋಶೆ ಹಾಗೂ ಯೇಸು ಕ್ರಿಸ್ತರ ಜೀವಿತದಲ್ಲಿ ಬಹಳಷ್ಟು ಹೊಂದಾಣಿಕೆಗಳನ್ನು, ಹೋಲಿಕೆಗಳನ್ನು ನಾವು ಸತ್ಯವೇದದಲ್ಲಿ ಗಮನಿಸ್ಬೋದು ಪ್ರಿಯರೇ. ಆ ಕಾರಣಗಳಿಂದಲೇ ಇವತ್ತು ಮೋಶೆ ಇಸ್ರಾಯೇಲ್ಯರ ಚರಿತ್ರೆಯಲ್ಲಿ ಬಹಳ ಮುಖ್ಯ ಸ್ಥಾನವನ್ನು ಪಡ್ಕೊಳ್ತಾನೆ. ಸೊ ಇಂಥ ಒಬ್ಬ ಮೋಶೆ, ಇಂಥ ದೇವರ ಭಕ್ತ, ಇಂಥ ಶ್ರೇಷ್ಠ ನಾಯಕ, ಈ ಮೋಶೆಯ ಜೀವಿತದಲ್ಲಿ ಒಂದು ದುರಂತ ಘಟನೆ, ಒಂದು ಕಹಿ ಅನುಭವದ ಘಟನೆ ಈ ಒಂದು ಸಂದೇಶದಲ್ಲಿ ನಾವು ನೋಡ್ತೇವೆ. ಸಂದೇಶವನ್ನು ನಾವು ಪ್ರಾರಂಭ ಮಾಡುವಾಗೆ ನಮ್ಮ ಸತ್ಯವೇದವನ್ನು ಈಗಾಗಲೇ ನಾನು ಹೇಳಿದಾಗೆ ಅರಣ್ಯಕಾಂಡ 20ನೇ ಅಧ್ಯಾಯ 7 ಮತ್ತು 8ನೇ ವಚನಕ್ಕೆ ನಾವು ತಿರುಗಿಸುವಾಗೆ ವಚನ ಈ ರೀತಿಯಾಗಿ ಹೇಳುತ್ತೆ. ಆಗ ಯೆಹೋವನು ಮೋಶೆಗೆ, ನೀನು ಕೋಲನ್ನು ಕೈಯಲ್ಲಿ ಹಿಡಿದು ನಿನ್ನ ಅಣ್ಣನಾದ ಆರೋನನ ಜೊತೆಯಲ್ಲಿ ಸಮೂಹದವರನ್ನು ಕೂಡಿಸಿಕೊಂಡು ಅವರ ಎದುರಿನಲ್ಲಿ ಆ ಕಡಿದಾದ ಬಂಡೆಗೆ ನೀರು ಕೊಡಬೇಕೆಂದು ಆಜ್ಞಾಪಿಸು. ಅದರೊಳಗಿಂದ ನೀರು ಹೊರಟು ಬರುವುದು. ನೀನು ಸಮೂಹದವರಿಗೂ ಅವರ ಪಶುಗಳಿಗೂ ನೀರನ್ನು ಕುಡಿಯ ಕೊಡಬಹುದು ಎಂದು ಹೇಳಿದನು. ಇಸ್ರಾಯೇಲರು ಈ ತಮ್ಮ ಪ್ರಯಾಣದಲ್ಲಿ ಏನು ಮಾಡ್ತಾ ಇದ್ದಾರೆ, ಭಾಳಷ್ಟು ದೂರ ಅವರು ನಡೆದು ದಣಿದು ಬಂದಂಥ ಸಮಯದಲ್ಲಿ ಚಿನ್ ಎನ್ನುವಂಥ ಅರಣ್ಯಕ್ಕೆ ಬಂದು ಕಾದೇಶಿನಲ್ಲಿ ಅವರು ಇಳ್ಕೊಳ್ತಾರೆ. ಆ ಕಾದೇಶಿನಲ್ಲಿ ಅವರು ಇಳ್ಕೊಂಡಾಗ ಒಂದು ಸಮಸ್ಯೆ ಅವರಿಗೆ ಎದುರಾಗುತ್ತೆ. ಆ ಸಮಸ್ಯೆ ಏನಂತ ಹೇಳಿದರೆ ನೀರಿನ ಸಮಸ್ಯೆ. ಭಾಳಷ್ಟು ಜನರು, ಸುಮಾರು 25ರಿಂದ 30 ಲಕ್ಷ ಜನರು, ಅವರ ಪಶುಗಳು, ಅವರ ಪ್ರಾಣಿಗಳು, ದನ, ಕುರಿ, ಒಂಟೆ, ಕತ್ತೆಗಳು, ಇಷ್ಟೆಲ್ಲ ಸಮೂಹ ಆ ಚಿನ್ ಅರಣ್ಯಕ್ಕೆ ಬಂದಾಗ ಅವರೆಲ್ಲರಿಗೂ ಸಹ ಭಾಳ ದಾಹ ಇದೆ, ಆದರೆ ನೀರು ಸಿಗ್ತಾ ಇಲ್ಲ. ಇಸ್ರಾಯೇಲರಿಗೆ ಭಾಳ ಕೋಪ ಬಂತು. ಅವರೇನು ಮಾಡಿದರು, ಮೋಶೆಯನ್ನು ವಿರೋಧವಾಗಿ ಮಾತಾಡಲಿಕ್ಕೆ ಪ್ರಾರಂಭಿಸಿದರು. ಮೋಶೆ ವಿರುದ್ಧವಾಗಿ ಗುಣಗುಟ್ಟಲಿಕ್ಕೆ ಪ್ರಾರಂಭಿಸಿದರು. ನಮ್ಮನ್ನು ಈ ಅರಣ್ಯದಲ್ಲಿ ಸಾಯುವುದಕ್ಕೆ ನೀನು ಕರ್ಕೊಂಡು ಬಂದಿದ್ದೀಯಾ? ಏನು ನಿನ್ನ ಉದ್ದೇಶ? ನಮಗೆ ನೀರಿಲ್ಲ, ಐಗುಪ್ತ ದೇಶದಲ್ಲಿ ನಾವು ಭಾಳ ಚೆನ್ನಾಗಿದ್ವಿ. ಆದರೆ ದೇವರ ಅದ್ಭುತವನ್ನು, ದೇವರ ಶಕ್ತಿಯನ್ನು ಇವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದೆ ಪ್ರಿಯರೇ. ನೋಡ್ರಿ, ಸ್ವಾಮಿ ಐಗುಪ್ತ ದೇಶದಿಂದ ಅವ್ರನ್ನ ಕರ್ಕೊಂಡು ಬರುವಾಗ ಎಂತೆಂಥ ಅದ್ಭುತಗಳನ್ನ ಅವರ ಕಣ್ಣೆದುರಿಗೆ ಮಾಡಿದ್ನು. ಮಹಾಸಮುದ್ರ, ಕೆಂಪು ಸಮುದ್ರ ಇಬ್ಬಾಗವಾಗಿ ಒಣ ನೆಲದಲ್ಲಿ ಅವರು ನಡೆದು ಹೋಗುವ ರೀತಿಯಲ್ಲಿ ದೇವರ ಅದ್ಭುತಗಳನ್ನ ಮಾಡಿದ್ನು. ಆದರೆ ಈ ಜನರು ಇನ್ನೂ ಸಹ ದೇವರನ್ನ ಪರೀಕ್ಷಿಸುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ನಾವು ನಿನ್ನ ಜೊತೆಯಲ್ಲಿ ಬರೋದಕ್ಕಿಂತ ನಾವು ಸತ್ತು ಹೋಗಿದ್ದರೆ ಮೇಲಾಗಿತ್ತು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆದರೆ ಮೋಶೆ ಆತನು ಎದೆಗುಂದಲಿಲ್ಲ, ಧೈರ್ಯವನ್ನು ಆತನು ಕೆಡಲಿಲ್ಲ. ಅವನೇನು ಮಾಡ್ತಾನೆ, ದೇವರ ಬಳಿಯಲ್ಲಿ ಆತನು ಕೇಳುವಾಗ ದೇವರು ಹೇಳಿದರು, ನಿನ್ನ ಎದುರಿನಲ್ಲಿರತಕ್ಕಂಥ ಕಡಿದಾದ ಬಂಡೆಗೆ ನೀನೇನು ಮಾಡು, ಆಜ್ಞಾಪಿಸು.
ಆ ಬಂಡೆಯಿಂದ ನೀರು ಹೊರಟು ಬರುತ್ತೆ. ದೇವರು ಒಂದು ಉಪಾಯವನ್ನು ಅಥವಾ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ದೇವರು ಕೊಡೋದನ್ನು ನೋಡ್ತೇವೆ. 9ನೇ ವಚನದಲ್ಲಿ ನಾವು ನೋಡೋದಾದರೆ, ಅರಣ್ಯಕಾಂಡ 20ನೇ ಅಧ್ಯಾಯ 9ನೇ ವಚನ, ಯೆಹೋವನು ಆಜ್ಞಾಪಿಸಿದಂತೆಯೇ ಮೋಶೆಯು ಆ ಕೋಲನ್ನು ಆತನ ಸನ್ನಿಧಿಯಿಂದ ತೆಗೆದುಕೊಂಡು ಹೋಗಿ ಆರೋನನ ಜೊತೆಯಲ್ಲಿ ಸರ್ವ ಸಮೂಹದವರನ್ನು ಆ ಕಡಿದಾದ ಬಂಡೆಗೆದುರಾಗಿ ಕೂಡಿಸಿ ಅವರಿಗೆ, ದ್ರೋಹಿಗಳೇ ಕೇಳಿರಿ, ನಾವು ಈ ಬಂಡೆಯೊಳಗಿಂದ ನಿಮಗೋಸ್ಕರ ನೀರನ್ನು ಬರಮಾಡಬೇಕೋ ಎಂದು ಹೇಳಿ ಕೈ ಎತ್ತಿ ತನ್ನ ಕೈಯಲ್ಲಿರುವ ಕೋಲಿನಿಂದ ಆ ಬಂಡೆಯನ್ನು 2 ಸಾರಿ ಹೊಡೆದನು. ಆಗ ನೀರು ಪ್ರವಾಹವಾಗಿ ಹೊರಟಿತು, ಸಮೂಹದವರೆಲ್ಲರೂ ಅವರ ಪಶುಗಳು ಕುಡಿದರು ಎಂಬುದಾಗಿ ನಾವು ನೋಡ್ತೇವೆ. ಈ ಮೋಶೆಗೆ ಬಹಳ ದುಃಖ ಆಯಿತು, ಬಹಳ ಕೋಪ ಬಂತು. ಇಷ್ಟೆಲ್ಲ ಅದ್ಭುತಗಳನ್ನ ಮಾಡಿ ಹೊರಗಡೆ ತಂದು ದಾಸೋಹದಿಂದ ಬಿಡಿಸಿ ಅವ್ರನ್ನ ನಡೆಸ್ಕೊಂಡು ಬಂದಂಥ ದೇವರನ್ನು ಇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆತನು ಆ ಕೋಪದಿಂದ ಏನು ಮಾಡ್ತಾನೆ, ತನ್ನ ಕೈಯಲ್ಲಿದ್ದಂಥ ಕೋಲಿನಿಂದ ಆ ಬಂಡೆಗೆ 2 ಸಾರಿ ಆತನು ಹೊಡೆದು ನೀರನ್ನು ತರುವಂಥದ್ದು ನಾವು ನೋಡ್ತೇವೆ. ದೇವರು ಹೇಳಿದರು, ಆ ಬಂಡೆಗೆ ನೀನೇನು ಮಾಡೋ, ಆಜ್ಞಾಪಿಸು, ಆ ಬಂಡೆಯಿಂದ ನೀರು ಹೊರಟು ಬರುತ್ತೆ. ಆದರೆ ಈ ಮೋಶೆ ತನ್ನ ಕೈಯಲ್ಲಿದ್ದಂಥ ಕೋಲಿನಿಂದ 2 ಸಾರಿ ಬಂಡೆಗೆ ಹೊಡೆದು ಆಜ್ಞಾಪಿಸುವಾಗ ನೀರು ಬಂತೆಂಬುದಾಗಿ ನಾವು ನೋಡ್ತೇವೆ. ಮುಂದೆ 12ನೇ ವಚನ ನೋಡ್ರಿ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಕ್ಕೆ ನೀವು ಕರಕೊಂಡು ಹೋಗಕೂಡದು ಎಂದು ಹೇಳಿದನು. ನೋಡ್ರಿ, ಇಂಥ ಒಂದು ಸಣ್ಣ ತಪ್ಪಿನಿಂದ ಮೋಶೆಗೆ ದೇವರು ಎಂಥ ದೊಡ್ಡ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ. ದೇವರು ಹೇಳಿದರು, ಆ ಬಂಡೆಗೆ ನೀನು ಆಜ್ಞಾಪಿಸು. ಆದರೆ ಮೋಶೆ ಆ ಜನರ ಕಠಿಣವಾದ ಮಾತುಗಳನ್ನು ಆತನು ಸಹಿಸಿಕೊಳ್ಳಲಾರದೆ ಆತನು ಉದ್ರೇಕದಿಂದ, ಕೋಪದಿಂದ ಆ ಬಂಡೆಗೆ 2 ಸಾರಿ ಹೊಡೆದನು. ಆದರೆ ದೇವರು ಆ ಒಂದು ಅಲ್ಪ ತಪ್ಪಿಗೆ, ಒಂದು ಚಿಕ್ಕ ತಪ್ಪಿಗೆ ಆತನಿಗೆ ಕ್ಷಮೆಯನ್ನು ಕೊಡದೆ ದೇವರು ಹೇಳ್ತಾ ಇದ್ದಾರೆ, ಆ ಇಸ್ರಾಯೇಲರ ಸರ್ವ ಸಮೂಹದ ಎದುರಿನಲ್ಲಿ ನನ್ನ ಗೌರವವನ್ನು ನೀವು ಕಾಪಾಡದೆ ಹೋದೋದ್ರಿಂದ ನೀವು ಈ ಜನರನ್ನು ಕಾನಾನ್ ದೇಶಕ್ಕೆ ನಡೆಸ್ಕೊಡೋದು, ಕಾನಾನ್ ದೇಶವನ್ನು ನೋಡುವಂಥ ಆ ಭಾಗ್ಯ ನಿಮಗೆ ಇಲ್ಲ ಎಂಬುದಾಗಿ ಸ್ವಾಮಿ ಆ ಮೋಶೆಗೆ ಒಂದು ತನ್ನ ತಪ್ಪಿಗೆ ಶಿಕ್ಷೆಯನ್ನು ಕೊಡುವಂತ ನೋಡ್ತೇವೆ. ನನಗೆ ಈ ಒಂದು ವಚನಗಳನ್ನ ಓದುವಾಗ ಬಹಳ ಆಶ್ಚರ್ಯ ಉಂಟಾಗುತ್ತೆ, ಜೊತೆಗೆ ಭಾಳ ಒಂದು ರೀತಿ ಮನೋವೇದನೆ ಉಂಟಾಗುತ್ತೆ ಪ್ರಿಯರೇ. ಯಾಕಂತ ಹೇಳಿದರೆ ಮೋಶೆಯ ಜೀವಿತ, ನಾನು ಮೊದಲೇ ಹೇಳಿದಾಗೆ ಯೇಸು ಕ್ರಿಸ್ತನಲ್ಲಿದ್ದಂಥ ಕೆಲವು ಗುಣಗಳು ಮೋಶೆಯಲ್ಲಿಯೂ ಸಹ ಇದ್ದದ್ದನ್ನು ನಾವು ನೋಡಿದ್ದೆವು. ಯಾವ ರೀತಿ ಭಾಳ ತಾಳ್ಮೆ ಉಳ್ಳವನಾಗಿ, ಭಾಳ ಸಾತ್ವಿಕ ಗುಣದಿಂದ, ಅದರಲ್ಲೂ ಕೆಲವೊಂದು ಕಡೆ ಮೋಶೆಯ ಕುರಿತಾಗಿ ನಾವು ನೋಡ್ತೇವೆ, ದೇವರು ಒಂದು ಸಾರಿ ಇಸ್ರೇಲ್ ಸಮೂಹದವರ ಮೇಲೆ ಕೋಪಗೊಂಡು, ನಾನು ಈ ಇಸ್ರೇಲರನ್ನು ಸಂಪೂರ್ಣವಾಗಿ ನಾಶ ಮಾಡ್ತೇನೆ, ಈ ಅಡವಿಯಲ್ಲಿ ಎಲ್ಲರನ್ನ ನಾನು ಮೃತರನ್ನಾಗಿ ನಾನು ಮಾಡ್ತೇನೆ, ಯಾರೂ ಸಹ ಉಳಿಯೋದು ಬೇಡ ಎಂಬುದಾಗಿ ದೇವರು ನಿರ್ಧಾರ ಮಾಡಿದಾಗ, ಅಂಥ ದೇವರೇ ಆ ಜನರ ಮೇಲೆ ಕೋಪವನ್ನು ಮಾಡಿಕೊಂಡಾಗ ಮೋಶೆ ಹೇಳ್ತಾನೆ, ಸ್ವಾಮಿ, ಅರಣ್ಯದಲ್ಲಿ ಸಾಯಿಸುವುದಕ್ಕೆ ಇವ್ರನ್ನ ಕರ್ಕೊಂಡು ಬಂದೀಯಾ, ಒಂದು ವೇಳೆ ನೀನು ಈ ಜನರನ್ನು ನಾಶ ಮಾಡೋದಾದರೆ ಮೊದಲು ನನ್ನ ಹೆಸರನ್ನು ಆ ಜೀವಬಾಧ್ಯರ ಪಟ್ಟಿಯಿಂದ ನೀನು ತೆಗೆದುಹಾಕು. ದೇವರು ಕೋಪಗೊಂಡಾಗಲೂ ಸಹ ಮೋಶೆ ತನ್ನ ಒಂದು ತಾಳ್ಮೆಯನ್ನು, ತನ್ನ ಒಂದು ದೀರ್ಘ ಶಾಂತಿಯನ್ನು, ಆ ಸಾತ್ವಿಕ ಪ್ರವೃತ್ತಿಯನ್ನು ತೋರಿಸುವಂಥ ಗುಣವನ್ನು ನೋಡುವಾಗ ಅಂಥ ಶ್ರೇಷ್ಠ ನಾಯಕ ಇನ್ಯಾರಿರಲಿಕ್ಕೆ ಸಾಧ್ಯ? ಅಂಥ ತಾಳ್ಮೆಯ ವ್ಯಕ್ತಿ ಸತ್ಯವೇದದಲ್ಲಿ ಇನ್ಯಾರಿರಲಿಕ್ಕೆ ಸಾಧ್ಯ? ಸೊ ಅಂಥ ವ್ಯಕ್ತಿಗೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀನು ಮಾಡಿದಂಥ ಒಂದು ತಪ್ಪಿಗೆ ಏನಾಗ್ತಾ ಇದೆ ಶಿಕ್ಷೆ? ಕಾನಾನ್ ದೇಶದ ಆ ಒಂದು ಕಾನಾನ್ ದೇಶವನ್ನು ಅನುಭವಿಸುವಂಥ, ಅದನ್ನು ನೋಡುವಂಥ ಆಶೀರ್ವಾದವನ್ನು ನೀನು ತಪ್ಪಿಸ್ಕೊಳ್ತಾ ಇದ್ದೀಯಾ, ಅದಕ್ಕೆ ಆ ಒಂದು ಆಶೀರ್ವಾದ ನಿನಗೆ ತೆಗೆದಾಗ್ತಾ ಇದ್ದೀನಿ ಎಂಬುದಾಗಿ ದೇವರು ಹೇಳುವಂಥದ್ದು. ಮೋಶೆಯ ಆ ಒಂದು ನಿರೀಕ್ಷೆ ಏನಾಗಿರ್ಬೋದು ಆ ಸಮಯದಲ್ಲಿ? 40 ವರ್ಷ ಅರಣ್ಯದಲ್ಲಿ ಇಸ್ರಾಯೇಲ್ ಜೊತೆಯಲ್ಲಿ ಆತನು ನಡೆದು ದೇವರು ಕೊಡುವಂಥ ಹಾಲು ಜೇನು ಅರಿಯುವ ಆ ದೇಶವನ್ನು ನೋಡಬೇಕೆಂಬ ಆ ಒಂದು ಆಕಾಂಕ್ಷೆಯಿಂದ, ಆ ನಿರೀಕ್ಷೆಯಿಂದ ಆತನು ಬಹಳಷ್ಟು ಕಷ್ಟಗಳನ್ನ, ಸವಾಲುಗಳನ್ನ, ಪ್ರಯಾಸಗಳನ್ನ ಆತನು ಅನುಭವಿಸ್ತಾ, ವಿರೋಧದ ಮಾತುಗಳನ್ನ ಕೇಳ್ತಾ, ಕಠಿಣವಾದ ಮಾತುಗಳನ್ನ ಆತನು ಆಲಿಸ್ತಾ,
ಅವರೆಲ್ಲರ ಗುಣಗುಟ್ಟುವಿಕೆಯನ್ನು ಆತನು ಅನುಭವಿಸ್ತಾ, ಅದೆಲ್ಲದರ ಜೊತೆಗೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಮೇಲೆ ನಿರೀಕ್ಷೆಯನ್ನು ಆತನು ಇಟ್ಟುಕೊಂಡು ಆ ಕಾನಾನ್ ದೇಶವನ್ನು ನೋಡಬೇಕೆಂಬತಕ್ಕಂಥ ಆ ಮಹದಾಕಾಂಕ್ಷೆಯಿಂದ ಆತನು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾನೆ. ಆದರೆ ದೇವರು ಆತನಿಗೆ ಭಾಳ ದೊಡ್ಡ ನಿರಾಶೆ, ಭಾಳ ದೊಡ್ಡ ನಿರುತ್ಸಾಹವನ್ನು ಉಂಟು ಮಾಡ್ತಕ್ಕಂಥ ಒಂದು ಸುದ್ದಿಯನ್ನು ದೇವರು ಹೇಳ್ತಾ ಇದ್ದಾರೆ. ನೀವು ಆ ದೇಶದೊಳಗೆ ಕಾಲಿಡಬಾರ್ದು. ಸೊ ಯಾಕೆ ದೇವರು ಇಂಥ ಒಂದು ಶಾಪವನ್ನು ಮೋಶೆಯ ಜೀವಿತಕ್ಕೆ ಕೊಟ್ಟನು ಎಂಬುದಾಗಿ ನಾವು ನೋಡೋದಾದರೆ, ಸತ್ಯವೇದನ್ನು ನಾವು ಕಲಿಯೋದಾದರೆ, ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಯಾಕೆ ಆ ಬಂಡೆಗೆ 2 ಸಾರಿ ಹೊಡೆದ ತಕ್ಷಣ ಮೋಶೆ ಅಂಥ ದೊಡ್ಡ ತಪ್ಪನ್ನು ಏನು ಮಾಡ್ದ? ನಾವು ಸತ್ಯವೇದದಲ್ಲಿ ನೋಡ್ತೇವೆ. ನಮ್ಮ ಸತ್ಯವೇದವನ್ನು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮೋಶೆ ಆ ಬಂಡೆಗೆ ಆಜ್ಞಾಪಿಸಿ ಎಂಬುದಾಗಿ ದೇವರು ಹೇಳುವಾಗ ಆತನು 2 ಸಾರಿ ಹೊಡೆದ. ಆ ಬಂಡೆ ಯಾರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ, ಅದು ಕ್ರಿಸ್ತನೇ. ಆ ಕ್ರಿಸ್ತನೆಂಬತಕ್ಕಂಥ ಬಂಡೆಗೆ ಈ ಮೋಶೆ ಏನು ಮಾಡಬೇಕಾಗಿತ್ತು? ಆಜ್ಞಾಪಿಸಬೇಕಾಗಿತ್ತು. ಆದರೆ ಆ ಕ್ರಿಸ್ತನೆಂಬುವಂಥ ಬಂಡೆಗೆ ಈತನು 2 ಸಾರಿ ಹೊಡೆದಂಥದ್ದು ಭಾಳ ದೊಡ್ಡ ಅನಾಹುತಕ್ಕೆ ಅದು ಕಾರಣವಾಯಿತು. ಸೊ ಯಾಕೆ ಆತನು 2 ಸಾರಿ ಹೊಡೆದಿದ್ದು ಅದು ತಪ್ಪಾಯಿತು? ಯಾಕೆ ಅದು ದೇವರ ಗೌರವವನ್ನು ಕಾಪಾಡದ ರೀತಿಯಲ್ಲಿ ಅದು ಆಯ್ತು ಎಂಬುದಾಗಿ ನಾವು ನೋಡೋದಾದರೆ, ಸತ್ಯವೇದದಲ್ಲಿ ನಾವು ನೋಡ್ತೇವೆ. ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ, ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 26ನೇ ಮತ್ತು 27ನೇ ವಚನವನ್ನು ಓದೋದಾದರೆ, ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು, ಆದರೆ ಒಂದೇ ಸಾರಿ ಯುಗಗಳ ಸಮಾಪ್ತಿಯಲ್ಲಿ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವುದಾಗಿ ಪ್ರತ್ಯಕ್ಷನಾದನು. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನೂ ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಇಲ್ಲಿ ನಾವು ನೋಡ್ತೇವೆ, ಈ ಒಬ್ಬ ಮೋಶೆ ಮಾಡಿದಂಥ ಆ ಕೃತ್ಯ ಯಾವ ಉದ್ದೇಶವನ್ನು ಅದು ಭಂಗಪಡಿಸ್ತು ಎಂಬುದಾಗಿ ನಾವು ನೋಡೋದಾದರೆ, ಯೇಸು ಕ್ರಿಸ್ತನು ಸಕಲ ಮನುಷ್ಯರ ಪಾಪಕ್ಕಾಗಿ ಒಂದೇ ಸಾರಿ ಯುಗದ ಸಮಾಪ್ತಿಯಲ್ಲಿ ಸಾಯಬೇಕೆಂಬತಕ್ಕಂಥದ್ದು ದೇವರ ಉದ್ದೇಶ, ದೇವರ ಯೋಜನೆ, ರಕ್ಷಣಾ ಯೋಜನೆ ಎಂಬುದಾಗಿ ನಾವು ನೋಡ್ತೇವೆ. ಆತನು 1 ಸಾರಿ ಮಾತ್ರ ಪೆಟ್ಟನ್ನು ತಿನ್ನಬೇಕು, 1 ಸಾರಿ ಮಾತ್ರ ಜಜ್ಜಲ್ಪಡಬೇಕು, 1 ಸಾರಿ ಮಾತ್ರ ಆತನು ಹತನಾಗಬೇಕು, 1 ಸಾರಿ ಮಾತ್ರ ಆತನು ಬಲಿಯಾಗಬೇಕು, 1 ಸಾರಿ ಆತನು ವಧಿಸಲ್ಪಡುವಾಗ ಇಡೀ ಲೋಕಕ್ಕೆ, ಎಲ್ಲ ಮನುಷ್ಯ ಕುಲಕ್ಕೆ ರಕ್ಷಣೆ ಅನ್ನುವಂಥದ್ದನ್ನು ದೇವರು ಉದ್ದೇಶಿಸಿ ನೇಮಿಸಿರುವಾಗ ಮೋಶೆ ಆ ಉದ್ದೇಶವನ್ನು ಭಂಗಪಡಿಸ್ತಾ ಇದ್ದಾನೆ. 2 ಸಾರಿ ಆ ಬಂಡೆಗೆ ಒಡೆಯೋದ್ರ ಮೂಲಕ ಆ ಕ್ರಿಸ್ತನಾಗಿದ್ದಂತಹ ಬಂಡೆ ಆ ದೇವರ ಉದ್ದೇಶವನ್ನು ಮೋಶೆ ಭಂಗಪಡಿಸುವುದನ್ನು ನಾವು ನೋಡ್ತೇವೆ. ಆ ಕಾರಣಕ್ಕೆ ದೇವರು ಹೇಳ್ತಾ ಇದ್ದಾರೆ, ಅರಣ್ಯಕಾಂಡ 20ನೇ ಅಧ್ಯಾಯ ಆ ವಚನದಲ್ಲಿ ದೇವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನೊಂದು ಸರಿ ನಾವು ನೋಡ್ರಿ, ಅರಣ್ಯಕಾಂಡ 20ನೇ ಅಧ್ಯಾಯ 12ನೇ ವಚನ. ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನು ನಂಬದವರಾಗಿ ಇಸ್ರಾಯೇಲ್ಯರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದದ್ರಿಂದ ಈ ಸಮೂಹದವರನ್ನು ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರಕೊಂಡು ಹೋಗಕೂಡದೆಂಬುದಾಗಿ ಹೇಳಿದನು. ಅವರು ಮಾಡಿದಂಥ ಆ ಅಗೌರವ, ದೇವರಿಗೆ ತೋರಿಸಿದಂಥ ಅಗೌರವ, ಅದು ದೇವರ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕ್ಷಮಿಸಲಾರದಂಥ ಪಾಪವಾಗಿತ್ತು ಪ್ರಿಯರೇ. ಯಾಕಂತ ಹೇಳಿದರೆ, ಆ ಬಂಡೆಗೆ 2 ಸಾರಿ ಹೊಡೆಯೋದು ಭಾಳ ಚಿಕ್ಕ ತಪ್ಪು, ಭಾಳ ಅಲ್ಪವಾದಂಥ ವಿಷಯ ಎಂಬುದಾಗಿ ನಾವು ಎಣಿಸ್ಬೋದು. ಆದರೆ ಅದರ ಹಿಂದೆ ಇದ್ದಂಥ ಉದ್ದೇಶ, ಕ್ರಿಸ್ತನೇ ಅಲ್ಲಿ ಬಂಡೆಯಾಗಿರುವಾಗ 2 ಸಾರಿ ಕ್ರಿಸ್ತನನ್ನು ಹೊಡೆದು ಆತನ ಮರಣವನ್ನು, ಆತನ ಬಲಿದಾನವನ್ನು ಅವಮಾನಪಡಿಸಿದಂಥ ಮೋಶೆಗೆ ದೇವರು ಕಾನಾನ್ ದೇಶವನ್ನು ನೋಡುವಂಥ ಭಾಗ್ಯವನ್ನು ದೇವರು ಕೊಡಲಿದೆ ನಾವು ನೋಡ್ತೇವೆ. ಅದು ಕ್ರೈಸ್ತರಾಗಿ ಅನೇಕ ಬಾರಿ ನಾವು ಸಹ ಕ್ರೈಸ್ತಿಯ ಜೀವಿತದಲ್ಲಿ
ದೇವರ ಉದ್ದೇಶಗಳನ್ನು, ದೇವರ ಯೋಜನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸ್ತಕ್ಕಂಥದ್ದು ಭಾಳ ಮುಖ್ಯ ಪ್ರಿಯರೇ. ಕೆಲವೊಂದು ಸಾರಿ ದೇವರ ಯೋಜನೆಗಳಿಗೆ, ದೇವರ ಉದ್ದೇಶಗಳಿಗೆ ನಾವು ಭಂಗವನ್ನು ತರುವಾಗ, ದೇವರ ಉದ್ದೇಶಗಳನ್ನು ನಾವು ನಿರರ್ಥಕಗೊಳಿಸುವಾಗ ಭಾಳ ದೊಡ್ಡ ಶಿಕ್ಷೆಗೆ ನಾವು ಒಳಗಾಗ್ತೀವಿ. ಕೆಲವೊಂದು ಸಾರಿ ಕೆಲವೊಂದು ಸಣ್ಣ ಸಣ್ಣ ವಿಚಾರಗಳು ನಮಗೆ ತಪ್ಪು ಎಂಬುದಾಗಿ ಕಾಣಿಸ್ಬೋದು. ಸಣ್ಣ ತಪ್ಪು, ನಾನೇನು ಭಾಳ ದೊಡ್ಡ ತಪ್ಪೇನು ಮಾಡಿಲ್ಲ. ನಾವು ಅನೇಕ ಸಭೆಗಳಲ್ಲಿ ಇವತ್ತು ನಾವು ನೋಡ್ತೀವಿ, ಕೆಲವು ವಿಗ್ರಹಾರಾಧನೆಗಳು ಸಭೆ ಒಳಗಡೆ ಪ್ರವೇಶ ಪಡಿತಾ ಇದೆ ಪ್ರಿಯರೇ. ಕೆಲವು ಶಿಲುಬೆಗಳನ್ನ ಇಟ್ಕೊಂಡು, ಕೆಲವು ಭಾವಚಿತ್ರಗಳನ್ನ ಇಟ್ಕೊಂಡು, ಕೆಲವು ಸಣ್ಣ ಪುಟ್ಟ ವಿಗ್ರಹಗಳನ್ನ ಇಟ್ಕೊಂಡು ಇವತ್ತು ಸಭೆಗಳಲ್ಲಿ ಆರಾಧನೆ ಮಾಡ್ತಾ ಇದ್ದಾರೆ. ಅದು ನೋಡೋದಕ್ಕೆ ಭಾಳ ದೊಡ್ಡ ತಪ್ಪು ಅಲ್ಲ ಎಂಬುದಾಗಿ ನಾವು ಎಣಿಸ್ಬೋದು. ಆದರೆ ಸ್ವಾಮಿ ಹೇಳ್ತಕ್ಕಂಥದ್ದು, ಆಕಾಶದಲ್ಲಿ, ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಯಾವುದರ ರೂಪವನ್ನು ಸಹ ನೀವು ಮಾಡ್ಕೊಳ್ಬಾರ್ದು ಎಂಬುದಾಗಿ ಸ್ವಾಮಿ ಹೇಳುವಾಗ, ನಾವು ಶಿಲುಬೆಯ ರೂಪವನ್ನು ಸಹ ಮಾಡ್ಕೊಳ್ತಕ್ಕಂಥದ್ದು ಅಪರಾಧ. ಒಂದು ಚಿಕ್ಕ ಭಾವಚಿತ್ರವನ್ನು ಇಡ್ತಕ್ಕಂಥದ್ದು ಸಹ ಅಪರಾಧ. ವಿಗ್ರಹಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಅಪರಾಧ. ಇದು ದೇವರ ಉದ್ದೇಶವನ್ನು, ದೇವರ ಯೋಜನೆಯನ್ನು ನಿರರ್ಥಕಗೊಳಿಸುವಂಥ, ಭಂಗಗೊಳಿಸುವಂಥ ಕೆಲವು ಪಾಪದ ಕಾರ್ಯಗಳಾಗಿದೆ ಅನ್ನುವಂಥ ನಾವು ನೆನಪಲ್ಲಿಟ್ಕೊಳ್ಬೇಕು. ಮೋಶೆ ಭಾಳ ಚಿಕ್ಕ ತಪ್ಪನ್ನು ಮಾಡ್ದ, ಆದರೆ ದೇವರು ಕೊಟ್ಟಂಥ ಶಿಕ್ಷೆ ಭಾಳ ದೊಡ್ಡ ಶಿಕ್ಷೆ. ಇವತ್ತು ಕ್ರೈಸ್ತರಾಗಿ ನಮ್ಮ ಒಂದು ಜೀವಿತದಲ್ಲಿ ಯಾವ ಇಂಥ ಚಿಕ್ಕ ಪುಟ್ಟ ತಪ್ಪುಗಳು ನಮ್ಮನ್ನು ಶಿಕ್ಷೆಗೆ ಒಳಪಡಿಸುವ ಮಾರ್ಗದಲ್ಲಿ ನಡೆಸ್ತಾ ಇದೆ, ನಾವು ಮಾಡುವಂಥ ಯಾವ ಸಣ್ಣ ಪುಟ್ಟ ತಪ್ಪಿನ ಎಣಿಸುವಂಥ ತಪ್ಪುಗಳು ಇವತ್ತು ಆ ಒಂದು ಪರಮ ಕಾನೂನಿನ ಭಾಗ್ಯವನ್ನು ತಪ್ಪಿಸುವಂಥ, ಆ ಪರಮ ಕಾನೂನಿಗೆ ಅಡ್ಡಿಯನ್ನು ಉಂಟು ಮಾಡುವಂಥ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾ ಇದೆ. ನಾವು ಆಲೋಚನೆ ಮಾಡಬೇಕಾಗಿದೆ. ಇವತ್ತು ಸಭೆಗಳಲ್ಲಿ ಕೇವಲ ವಿಗ್ರಹಾರಾಧನೆಯ ಉದಾಹರಣೆಯನ್ನು ಮಾತ್ರ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇನ್ನೂ ಅನೇಕ ಪಾಪಗಳು ನಮ್ಮ ಜೀವಿತದಲ್ಲಿದೆ. ದೇವರಿಗೆ ವಿರುದ್ಧವಾದಂಥ, ದೇವರು ಮೆಚ್ಚದಂತಹ, ದೇವರಿಗೆ ಅಗೌರವವನ್ನು ತರ್ತಕ್ಕಂಥ, ದೇವರ ಉದ್ದೇಶವನ್ನು ಭಂಗಪಡಿಸುವಂಥ ಹಲವಾರು ಪಾಪಗಳು ಇವತ್ತು ನಮ್ಮ ಜೀವಿತಗಳಲ್ಲಿ ತುಂಬಿಕೊಂಡಿದೆ ಪ್ರಿಯರೇ. ದೇವರಿಗೆ ಅಗೌರವವನ್ನು ತರ್ತಕ್ಕಂಥದ್ದು. ಇವತ್ತು ದೇವರು ನಮ್ಮನ್ನು ಆತನ ಸಾಕ್ಷಿಗಳನ್ನಾಗಿ, ನೀವು ನನ್ನ ಯೋಗ್ಯತಾ ಪತ್ರ ಎಂಬುದಾಗಿ ಕರೆಯುವಾಗ, ನಾವಿರುವಂಥ ಸ್ಥಳಗಳಲ್ಲಿ ನಿಜವಾಗಿ ನಾವು ದೇವರ ಯೋಗ್ಯತಾ ಪತ್ರಗಳಾಗಿ ನಾವು ಜೀವಿಸ್ತಾ ಇದ್ದೀವ? ದೇವರ ಸಾಕ್ಷಿಗಳಾಗಿ ನಾವು ಜೀವನ ಮಾಡ್ತಾ ಇದ್ದೀವ? ನಿಜವಾಗಿಯೂ ಅನೇಕರು, ಇತರರು, ಅನ್ಯರು ನಮ್ಮನ್ನು ನೋಡುವಾಗ ಇವರು ದೇವರ ಮಕ್ಕಳು, ದೇವರ ಗುಣಗಳಿದೆ, ದೇವರ ಸ್ವಭಾವಗಳು ಇವರಲ್ಲಿ ಇದೆ ಎಂಬುದಾಗಿ ಅವರು ನಮ್ಮನ್ನು ಗುರುತಿಸ್ತಾ ಇದ್ದಾರಾ? ಅಥವಾ ದೇವರಿಗೆ ಅವಮಾನ ತರುವಂಥ, ಅಗೌರವ ತರುವಂಥ ರೀತಿಯಲ್ಲಿ ನಾವು ವರ್ತಿಸ್ತಾ ಇದ್ದೇವಾ? ಇವರೇನ್ರಿ ಇವರು ಕ್ರೈಸ್ತ ಎಂಬುದಾಗಿ ಹೇಳ್ಕೊಳ್ತಾರೆ, ಇವರ ಗುಣಗಳು ಈ ರೀತಿಯಲ್ಲಿದೆ, ಕೆಟ್ಟ ಸ್ವಭಾವಗಳಿಂದ ಕೂಡಿದ್ದಾರೆ, ಜಗಳಗಳು ಅವ್ರ ಮನಸ್ಸಲ್ಲಿದೆ, ವಿಷ ಬೀಜಗಳನ್ನು ಅವ್ರು ಬಿತ್ತಾ ಇದ್ದಾರೆ, ಚಾಡಿ ಹೇಳುವಂಥ ಸ್ವಭಾವ ಅವರಿಗಿದೆ, ಪ್ರೀತಿ ಅವರಲ್ಲಿಲ್ಲ. ಸೊ ಇಂಥ ಒಂದು ಮಾತುಗಳು ನಮ್ಮ ಜೀವಿತದ ಬಗ್ಗೆ ಕೇಳಿ ಬರ್ತಾ ಇದೆಯಾ? ದಯವಿಟ್ಟು ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳ್ರಿ. ಸ್ವಾಮಿ ಇನ್ನೊಂದು ವಾಕ್ಯವನ್ನು ನಾವು ನೋಡೋಣ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ರಿಂದ 6ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಅನುಭವವನ್ನು ಹೊಂದಿ ಪವಿತ್ರಾತ್ಮದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರಾಗಿದ್ದಾರೆ. ಇವತ್ತು ನಾವು ತಿರುಗಿ ಪಾಪವನ್ನು ಮಾಡೋದಾದರೆ, ತಿರುಗಿ ಕೆಟ್ಟತನದಲ್ಲಿ ನಡೆಯೋದಾದರೆ, ದೇವರ ಜ್ಞಾನ ಪ್ರಕಾಶವನ್ನು, ಬೆಳಕನ್ನು ಹೊಂದಿ, ಸತ್ಯವನ್ನು ಹೊಂದಿ ನಾವು ಪಾಪ ಮಾಡಿದ್ದೇ ಆದರೆ ನಾವು ದೇವಕುಮಾರನನ್ನು ತಿರುಗಿ ಶಿಲುಬೆಗೆ ಏರಿಸುವಂಥವ್ರು. ಸ್ವಾಮಿ ಒಂದೇ ಸಾರಿ ನಮಗೋಸ್ಕರ ಸಾಯಬೇಕು, ಆದರೆ ನಾವು 2 ಸಾರಿ ಶಿಲುಬೆಗೆ ಆಗ್ತಾ ಇದ್ದೀವಿ ಪ್ರಿಯ, ನಮ್ಮ ಪಾಪಗಳ ನಿಮಿತ್ತ, ನಮ್ಮ ಕೆಟ್ಟತನದ ನಿಮಿತ್ತ. ನಾವು ಆಲೋಚನೆ ಮಾಡೋಣ. ಮೋಶೆಯು ಸಹ ದೇವರ ಆಜ್ಞಾಪಿಸಿ ಎಂಬುದಾಗಿ ಹೇಳುವಾಗ ಆತನ 2 ಸಾರಿ ಹೊಡೆದು ದೇವರ ಆಜ್ಞೆಯನ್ನು, ಉದ್ದೇಶವನ್ನು ಭಂಗಗೊಳಿಸ್ತಾ, ಇವತ್ತು ನಾವು ಯಾವುದರ ಮೂಲಕ ದೇವರ ಉದ್ದೇಶವನ್ನು ನಾವು ಭಂಗಗೊಳಿಸ್ತಾ ಇದ್ದೀವಿ? ಇವತ್ತು ನಾವು ಈ ಒಂದು ಸಂದೇಶವನ್ನು ಕೇಳುವಾಗ ದೇವರ ಉದ್ದೇಶಕ್ಕೆ ಭಂಗ ತರದೆ, ಚ್ಯುತಿ ತರದೆ, ಒಳ್ಳೆಯ ಮಾರ್ಗದಲ್ಲಿ ನಡೆದು ದೇವರು ಹೇಳಿರ್ತಕ್ಕಂಥ ಕಟ್ಟಳೆಗಳನ್ನು ಕೈಗೊಂಡು ಜೀವಿಸುವ ಮೂಲಕ ದೇವರ ಆಶೀರ್ವಾದವನ್ನು ನಾವೆಲ್ಲರೂ ಹೊಂದಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಒಂದು ವಾಕ್ಯವನ್ನು ಮುಗಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.